ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ. ರಾಮ ಮಂದಿರ ಲೋಕಾರ್ಪಣೆಗೆ ಕೋಟ್ಯಾಂತರ ಜನರು ಶುಭಾಶಯಗಳ ಮಹಾಪೂರವನ್ನೇ ಹರಿಸ್ತಾ ಇದ್ದಾರೆ. ಮೈಸೂರಿನ ಕಲಾವಿದ ಶ್ಯಾಮ್ ಅವರು ವಿಭಿನ್ನವಾಗಿ ಬೂದುಗಾಜಿನ ಮುಖಾಂತರ ಆಯಿಸುವಂಥ ಬೆಳಕಿನಲ್ಲೇ ಶ್ರೀರಾಮ ಮಂದಿರವನ್ನು ರಚಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ಅಂದರೆ ಇಲ್ಲಿರುವಂಥ ಏನು ಶ್ರೀರಾಮ ಮಂದಿರ ಇದೆ ಇದನ್ನು ಬೂದುಗಾಜಿನಲ್ಲಿ, ಅಂದರೆ ನಾವು ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ ಸೂರ್ಯನ ಒಂದು ಬೆಳಕನ್ನು ಈ ಒಂದು ಬೂದುಗಾಜು ಏನಿದೆ ಈ ಬೂದುಗಾಜು ಮುಖಾಂತರ ಆಯಿಸಿದರೆ ಆ ಬೆಳಕಿನ ಕಿರಣಗಳು ಏನು ಮುಂಭಾಗದಲ್ಲಿ ಬೀಳ್ತದೆ, ಆ ಬೆಳಕಿನ ಕಿರಣಗಳನ್ನು ಬಳಸ್ಕೊಂಡೇ ಈ ಒಂದು ಅಯೋಧ್ಯ ರಾಮ ಮಂದಿರದ ಚಿತ್ರವನ್ನು ಶ್ಯಾಮ್ ಅವರು ಬಿಡಿಸಿದ್ದಾರೆ. ಅಂದರೆ ಈ ರೀತಿಯಾದಂಥ ಕಲೆ ಅತ್ಯಂತ ವಿಭಿನ್ನವಾದಂಥ, ವಿಶೇಷವಾದಂಥದ್ದು ಮತ್ತು ಅಪರೂಪವಾದಂಥದ್ದು. ಹಿಂದೆ ಮಕ್ಕಳು ಇದನ್ನು ಆಟಕ್ಕಾಗಿ ಬಳಸ್ಕೊಳ್ತಾ ಇದ್ರು. ಅಂದರೆ ಆ ಒಂದು ಬೂದುಗಾಜನ್ನು ಇಟ್ಕೊಂಡು ಸೂರ್ಯನ ಕಿರಣಗಳನ್ನು ಅದರ ಮುಖಾಂತರ ಆಯಿಸಿ ಬೆಂಕಿ ಕಡ್ಡಿಗೆ ಬೆಂಕಿಯನ್ನು ಹಚ್ಚಿಸುವಂಥದ್ದು, ಪೇಪರ್ಗೆ ಬೆಂಕಿಯನ್ನು ಹಚ್ಚಿಸಿ ಒಂದು ರೀತಿ ಅಚ್ಚರಿ ಪಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಎಲ್ರಿಗೂ ಸಹ ಗೊತ್ತಿದೆ. ಆದರೆ ಅದನ್ನೇ ಕಲೆಯಾಗಿ ಪರಿವರ್ತಿಸಿ ಆ ಕಲೆಯ ಮೂಲಕವೇ ಸಾಕಷ್ಟು ಚಿತ್ರಗಳನ್ನು ಬಿಡಿಸೋದು ಅಷ್ಟೇ ಅಲ್ಲ, ಇದೀಗ ಏನು ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ, ಆ ರಾಮ ಮಂದಿರಕ್ಕೋಸ್ಕರ ಅಯೋಧ್ಯ ರಾಮ ಮಂದಿರ ಮಾದರಿಯನ್ನು ಆ ಒಂದು ಏನು ಬೂದುಗಾಜಿನ ಮುಖಾಂತರ ಆದಂತಹ ಸೂರ್ಯನ ಕಿರಣಗಳ ಮುಖಾಂತರವೇ ಬಿಡಿಸುವಂಥ ಕೆಲಸವನ್ನು ಮಾಡಿದರೆ ಅತ್ಯಂತ ಅದ್ಭುತವಾಗಿ ಈ ಒಂದು ರಾಮ ಮಂದಿರ ಮೂಡಿ ಬಂದಿದೆ. ಯಾಕಂದರೆ ರಾಮ ಮಂದಿರದ ಆ ಚಿತ್ರ ಏನಿದೆ ಎಲ್ಲರ ಮನದಾಳಗಳಲ್ಲಿ ಅಚ್ಚೊತ್ತಿದೆ. ಅಂದರೆ ಆ ಗೋಪುರಗಳಿರ್ಬೋದು, ಆ ಗೋಪುರದ ಮೇಲ್ಭಾಗದಲ್ಲಿರುವಂತಹ ಭಗವದ್ ಧ್ವಜ ಇರ್ಬೋದು, ಮತ್ತು ಆ ಸ್ತಂಭಗಳು, ನೀವು ಆ ಒಂದು ಚಿತ್ರವನ್ನು ನೋಡಿದರೆ ತುಂಬ ಡೀಟೇಲ್ಡ್ ಆಗಿ ಆ ಒಂದು ಕಿರಣಗಳ ಮುಖಾಂತರ ಅದನ್ನು ಬಿಡಿಸುವಂಥ ಕೆಲಸವನ್ನು ಮಾಡಿದರೆ ಅತ್ಯಂತ ಕಠಿಣ ಪರಿಶ್ರಮದೊಂದಿಗೆ ಶ್ಯಾಮ್ ಅವರು ಕೆಲಸವನ್ನು ಮಾಡಿದರೆ. ಆ ಶ್ಯಾಮ್ ಈಗ ನಮ್ಮ ಜೊತೆಗಿದ್ರೆ. ಸರ್, ನಿಜಕ್ಕೂ ಅದ್ಭುತವಾದಂತಹ ಒಂದು ಕಲೆ. ಯಾಕೆ ಈ ಒಂದು ಇದು ಬಂತು ಈ ರೀತಿ ಮಾಡಬೇಕು ಅಂತ? ಅಂದರೆ ಸರ್, ಇದು ಕೋಟ್ಯಾಂತರ ಜನ ಆಸೆ ಇದೆ ಅಲ್ವಾ. ಅಂದರೆ ಇವಾಗ 22ನೇ ತಾರೀಕು ಓಪನಿಂಗ್ ಇದೆ. ಅದಕ್ಕೆ ನನ್ನ ಕೈಲಾಗಿದ್ದು ನನ್ನ ಕಲೆನ ನಾನು ತೋರಿಸಿದ್ದೀನಿ. ಅಂದರೆ ಎಲ್ಲರ ಪ್ರೀತಿ ವಿಶ್ವಾಸ ಯಾವತ್ತಿಗೂ ಹಂಗೆ ಇರಬೇಕು ನಮ್ಮ ಮೇಲೆ ಅಂದ್ಬಿಟ್ಟು, ಅಂದರೆ ನಮ್ಮ ತಲೆಗೆ ಬಂದಿದ್ದು ಐಡಿಯಾ ಅಂದರೆ ಸರಿ ಸನ್ಲೈಟ್ ಮುಖಾಂತರ ಮಾಡೋಣ ಇದನ್ನು ಅಂದ್ಬಿಟ್ಟು ಸನ್ಲೈಟ್ನ ಕ್ಯಾಚ್ ಮಾಡಿ ಮ್ಯಾಗ್ನಿಫೈಯಿಂಗ್ ಗ್ಲಾಸಲ್ಲಿ ಈ ಡೀಟೇಲ್ಸ್ ಎಲ್ಲ ಮಾಡಿ ರಾಮ ಮಂದಿರನ ಮಾಡಿರೋದು. ಇದು ಅಪರೂಪದ ಒಂದು ಕಲೆ. ಎಷ್ಟು ವರ್ಷದಿಂದ ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ, ಮತ್ತು ಈ ಒಂದು ಅಯೋಧ್ಯ ರಾಮ ಮಂದಿರ ಮೂಡಿಸ್ಲಿಕ್ಕೆ ಎಷ್ಟು ದಿನ ತಗೊಂಡ್ರಿ ಅಂತ? ಅಂದರೆ ಸರ್, ಇದು ನಾನೊಂದು 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಅಂದರೆ ಅಪ್ಪು ಸರ್ ಅವ್ರದ್ದು ಮಾಡಿದ್ದೀನಿ, ಮತ್ತು ರಾಮ ಮಂದಿರ, ಮತ್ತು ಸರ್ ಅಂಬೇಡ್ಕರ್ ಅವ್ರದ್ದು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆಮೇಲೆ ಸರಿ ಅಂದ್ಬಿಟ್ಟು ಇದು ರಾಮ ಮಂದಿರನೇ ಐಡಿಯಾ ಬಂದಿದ್ದು ನನಗೆ ಮಾಡಬೇಕು ಅಂದ್ಬಿಟ್ಟು, ಸರಿ ಮಾಡಿ ನೋಡೋಣ ಅಂದ್ಬಿಟ್ಟು ಇದು ಮಾಡಿರೋದು ಸರ್. 3 ಡೇಸ್ ಆಯಿತು ಇದನ್ನು ಮಾಡೋದು. ಇದನ್ನು ಮಾಡ್ಬೇಕಾದ್ರೆ ಏನು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಅಂತ? ಅಂದರೆ ಏನೂ ಇಲ್ಲ, ಸನ್ಲೈಟ್ ಅಷ್ಟೇ. ಸನ್ಲೈಟ್ ಅದೇ ಚಾಲೆಂಜಿಂಗ್ ಅಲ್ವಾ ನಮಗೆ, ಕ್ಲೌಡ್ಸ್ ಎಲ್ಲ ಅಡ್ಡ ಬರೋದು. ಅಂದರೆ ಪ್ಯೂರಾಗಿ ಸನ್ಲೈಟ್ ಇತ್ತು ಅಂದರೆ ವರ್ಕ್ ಕಂಪ್ಲೀಟ್ ಆಗುತ್ತೆ. ಕ್ಲೌಡ್ಸ್ ಏನಾನ ಅಡ್ಡ ಬಂತು ಅಂತಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಸೊ ಮುಂದೆ ಯಾವ ರೀತಿ ಇದನ್ನು ಮುಂದುವರಿಸ್ಬೇಕು ಅಂತಿದ್ದೀರಾ? ಅಂದರೆ ಸರ್, ಇದು ನೋಡೋ ಜನಗೆ ಇಷ್ಟ ಆಗಬೇಕಲ್ವ, ಆ ಥರ ಅವರು ಸಪೋರ್ಟ್ ಮಾಡಿದ್ರು ಅಂದರೆ ನಾವು ಇನ್ನು ಮೇಲೆ ಮುಂದೆ ಮಾಡ್ಕೊಂಡು ಹೋಗ್ತೀನಿ ಸರ್. ಇದು ಶ್ಯಾಮ್ ಅವರ ಮಾತು. ಅಪರೂಪದಲ್ಲಿ ಅಪರೂಪದ ಕಲೆ ಅಂತಲೇ ಹೇಳ್ಬೋದು. 2 ವರ್ಷದಿಂದ ಸತತ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದೀಗ ಏನು ಶ್ರೀರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ, ಅದಕ್ಕೆ ಶುಭಾಶಯವನ್ನು ಕೋರಲಿಕ್ಕೆ ಮತ್ತು ಆ ಒಂದು ಸಂತೋಷವನ್ನು ಎಲ್ಲರಿಗೂ ಹಂಚಿಕೊಳ್ಳಲಿಕ್ಕೆ ಈ ರೀತಿಯಾದಂತಹ ಚಿತ್ರಕಲೆಯನ್ನು ಬಿಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.